ಅರವಿಂದ. ಆಹಾ, ಭಲೆ ಭಲೆ, ಈ ಸೋದರಿಯರಲ್ಲಿ ಎಷ್ಟೊಂದು ಅನ್ಯೋನ್ಯತೆ. ಇವರ ಈ ಅನ್ಯೋನ್ಯತೆಗೆ ನಾನೊಂದು ಪುಟ್ಟ ಪರೀಕ್ಷೆಯನ್ನು ಮಾಡುತ್ತೇನೆ. ನಾರಾಯಣ ನಾರಾಯಣ. ನಾರಾಯಣ ನಾರಾಯಣ. ಶುಭಮಸ್ತು, ಕಲ್ಯಾಣಮಸ್ತು. ಜನಕವಂಶದ ರಾಜಕುಮಾರಿಯರೇ, ಇದೇನಿದು? ಈ ರಾಜೋದ್ಯಾನವನದಲ್ಲಿ ಉಯ್ಯಾಳಿಯನ್ನು ಕಟ್ಟಿಸಿಕೊಂಡು ಆಡುತ್ತಿರುವುದೇನೋ ಸರಿ, ಆದರೆ ಒಬ್ಬೊಬ್ಬ ರಾಜಕುಮಾರಿಯರು ತಮ್ಮ ಸಖಿಯರೊಡನೆ ಸೇರಿ ಸೇವೆ ಮಾಡಿಸಿಕೊಳ್ಳುತ್ತಾ ಆಡುವುದನ್ನು ನಾನು ಬಹಳ ಕಡೆ ನೋಡಿದ್ದೇನೆ. ಆದರೆ ಇಲ್ಲಿ ಮಾತ್ರ ನೀವು ಪರಸ್ಪರ ಒಬ್ಬರಿಗೊಬ್ಬರು ತೂಗಿಸಿಕೊಂಡು ಆಟವಾಡುತ್ತಿರುವುದನ್ನು ನೋಡುತ್ತಿದ್ದೇನೆ. ನಮಗೆ ಒಟ್ಟಾಗಿರುವುದು, ಆಟವಾಡುವುದು, ಒಟ್ಟಾಗಿ ಒಬ್ಬರಿಗೊಬ್ಬರು ನೆರವಾಗುವುದೆಂದರೆ ತುಂಬಾ ಇಷ್ಟ. ಬಹಳ ಸಂತೋಷ, ಬಹಳ ಸಂತೋಷ. ರಾಜಕುಮಾರಿಯರೆಂಬ ಪ್ರತಿಷ್ಠೆಯನ್ನು ಪ್ರದರ್ಶಿಸುವುದಕ್ಕಿಂತ ಸಹೋದರಿಯರೆಂಬ ಅನ್ಯೋನ್ಯತೆಯನ್ನು ಪ್ರದರ್ಶಿಸುವುದು ನಿಮಗೆ ಇಷ್ಟವೆಂದು ಕಾಣಿಸುತ್ತದೆ. ಹೌದು ಪೂಜ್ಯರೇ, ನಾವು ರಾಜಕುಮಾರಿಯರಾಗಿರುವುದು ನಮ್ಮ ಭಾಗ್ಯವಾದರೆ ನಾವು ಸಹೋದರಿಯರಾಗಿರುವುದು ನಮ್ಮ ಪರಮ ಭಾಗ್ಯ. ಭಲೆ ಭಲೆ ಮಗು, ಭಲೆ. ಆದರೆ ನೀವು ಯಾವಾಗಲಾದರೂ ಯಾವುದಕ್ಕಾದರೂ ಪರಸ್ಪರ ನನಗೆ ಇದು ಬೇಕು ಅದು ಬೇಕು ಎಂದು ಜಗಳವಾಡಿದ್ದೀರೇನು? ಅಂತಹ ಸಂದರ್ಭವನ್ನು ನಾವು ತಂದುಕೊಳ್ಳುವುದಿಲ್ಲ ಪೂಜ್ಯರೇ. ಅಂತಹ ಸಂದರ್ಭ ಬಂದರೆ ಸೀತಾ ಸಹೋದರಿಯು ನಮಗ್ಯಾರಿಗೂ ಬೇಸರವಾಗದಂತೆ ಸಮಾಧಾನ ಹೇಳುತ್ತಾಳೆ. ಆಹಾ, ಅದ್ಭುತ ಅದ್ಭುತ. ನಿಮ್ಮ ಈ ಪ್ರೇಮ ವಿಶ್ವಾಸಗಳು ಅನುಕರಣೀಯ. ನಿಮ್ಮ ಈ ಪ್ರೇಮವನ್ನು ನೋಡಿ ನಿಮಗೆ ಒಂದು ಕಾಣಿಕೆಯನ್ನು ಕೊಡಬೇಕೆಂದು ನನಗೆ ಅನ್ನಿಸುತ್ತಿದೆ. ತಮ್ಮಂತಹ ಹಿರಿಯರು ಕೊಡುವುದನ್ನು ಆಶೀರ್ವಾದವೆಂದು ತಿಳಿದು ಸ್ವೀಕರಿಸುತ್ತೇವೆ. ಸಂತೋಷ ಮಗು, ಸಂತೋಷ. ಆದರೆ ಒಂದು ನಿಬಂಧನೆ. ಈ ಪೆಟ್ಟಿಗೆಯಲ್ಲಿರುವ ಉಡುಗೊರೆಯನ್ನು ನೀವು 4 ಜನರೂ ಧರಿಸಬೇಕು, ಅಥವಾ ಒಬ್ಬರು ಧರಿಸಬಹುದು. ಇದನ್ನು ಎಲ್ಲರಿಗೂ ಸೇರಿಕೊಡುತ್ತಿದ್ದೇನೆ, ತೆಗೆದುಕೋ. ಇದನ್ನು ನಾನು ಹೋದ ಮೇಲೆ ತೆಗೆದು ನೋಡಬೇಕು. ನಾನಿಲ್ಲಿ ಬರುತ್ತೇನೆ. ನಾರಾಯಣ ನಾರಾಯಣ. ಶುಭಮಸ್ತು. ಪರಮೇಶ್ವರನ ಕರ ಕಮಲದಿ ನಡೆದಿರುವೆ ಮಹಾಧನುವೆ. ನಮೋ ನಮೋ ಶಿವಧನುವೆ. ಆ ದಕ್ಷನ ದುರ್ಮದವನು ಹಿಂದೆಸೆಯಲು ಪ್ರಳಯಾಗ್ನಿಯ ಶರಬಿಟ್ಟ ಹರನು. ಶರಬಿಡಲು ನಿನ್ನನೇ ಬಳಸಿದರು. ನಮೋ ನಮೋ ಶಿವಧನುವೆ. ಅನುಗಾರವು ನೀ ಪೊರೆವೆ. ನಮೋ ನಮೋ ಶಿವಧನುವೆ. ನಾರಾಯಣ ನಾರಾಯಣ. ಪರಮೇಶ್ವರನ ವರಪ್ರಸಾದ ಶಿವಧನಸ್ಸಿಗೆ ಜನಕನ ವಂಶದಿಂದ ಪೂಜೆ ಸಾಂಗವಾಗಿ ನಡೆಯುತ್ತಿದೆ. ಶಿವಧನುವೆ ನಮೋ ನಮಃ.
ನಮೋ ನಮಃ. ದೇವರ್ಷಿಗಳಾದ ನಾರದರಿಗೆ ಸ್ವಾಗತ ಸುಸ್ವಾಗತ. ನಾರದರಿಗೆ ಪ್ರಣಾಮಗಳು. ನಾರಾಯಣ 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 ನಾರಾಯಣ. ಶಿರಧ್ವಜ ಜನಕ, ಕುಶಧ್ವಜ ಜನಕ, ತಾವುಗಳು ಕ್ಷೇಮವೇ? ರಾಜ್ಯ ಸುಭಿಕ್ಷವೇ? ಆ ಭಗವಂತನ ಅನುಗ್ರಹದಿಂದ, ತಮ್ಮಂತಹ ಋಷಿಮುನಿಗಳ ಆಶೀರ್ವಾದದಿಂದ ರಾಜ್ಯದೆಲ್ಲೆಡೆ ಸುಖ ಶಾಂತಿ ಲಭಿಸಿದೆ. ಅರಮನೆಯಲ್ಲಿ ಪೂರ್ಣ ಚಂದ್ರನಂತೆ ಬೆಳಗುತ್ತಿರುವ ನಮ್ಮ ಪುತ್ರಿಯರು ತಮ್ಮ ಗುಣಲಕ್ಷಣಗಳಿಂದ ವೃದ್ಧಿಯಾಗುತ್ತಾ ನಮ್ಮೆಲ್ಲರಿಗೂ ವಿಶೇಷ ಆನಂದವನ್ನು ತಂದಿದ್ದಾರೆ. ನೋಡಿದೆ. ನಾನು ಇಲ್ಲಿಗೆ ಬರುವುದಕ್ಕೆ ಮುನ್ನ ರಾಜೋದ್ಯಾನದಲ್ಲಿ ನವತಾರಗಳಂತೆ ನಳೆನಳಿಸಿ ಉಯ್ಯಾಲೆ ಆಡುತ್ತಿದ್ದ ರಾಜಕುಮಾರಿಯರನ್ನು ಕಂಡು ಆಶೀರ್ವದಿಸಿ ಬಂದಿದ್ದೇನೆ. ದೇವಋಷಿ, ತಮ್ಮಿಂದ ಅವರಿಗೆ ಆಶೀರ್ವಾದ ದೊರೆತಲ್ಲಿ ಅದು ಅವರ ಭಾಗ್ಯ, ನಮ್ಮೆಲ್ಲರ ಪುಣ್ಯ. ತ್ರಿಲೋಕ ಸಂಚಾರಿಗಳಾದ ತಾವು ಯಾವ ಲೋಕದಿಂದ ಬರುತ್ತಿರುವಿರಿ, ಅಲ್ಲಿನ ವಿಶೇಷವೇನೆಂದು ತಿಳಿಸುವ ಕೃಪೆ ಮಾಡಿ. ನಾರಾಯಣ ನಾರಾಯಣ. ಜನಕ ಮಹಾರಾಜ, ದೂರದ ಲೋಕದ ವಿಷಯವನ್ನು ತಿಳಿಯುವ ಮುನ್ನ ನಿನ್ನ ನೆರೆಯ ಇಂದ್ರದೇಶದ ವಿಚಾರವನ್ನು ನೀನು ತಿಳಿಯುವುದು ನಿನ್ನ ರಾಜ್ಯದ ಕ್ಷೇಮದ ದೃಷ್ಟಿಯಿಂದ ಅವಶ್ಯಕವಾದದ್ದು. ಮುನೀಂದ್ರ, ಇಂದ್ರ ಪ್ರದೇಶದಲ್ಲಿ ಅಂತಹದ್ದೇನಾಯಿತು? ಜನಕ ಮಹಾರಾಜ, ನಿನ್ನ ಬಳಿ ಇರುವ ಶಿವಧನಸ್ಸಿನ ಅನುಗ್ರಹದಿಂದ ನೀನು ಅಜೇಯನಾಗಿರುವೆ. ಯಾವುದೇ ಆಕ್ರಮಣವಿಲ್ಲದೆ ನಿನ್ನ ರಾಜ್ಯವು ಸಕಲ ಸಂಪದ್ಭರಿತವಾಗಿದೆ. ಈ ಭಾಗ್ಯವನ್ನು ಕಾಣದ ನೆರೆಹೊರೆಯ ರಾಜ್ಯದ ರಾಜರೆಲ್ಲರೂ ನಿನ್ನಂತೆಯೇ ಅವರು ಅಜೇಯರಾಗಬೇಕು, ಗೆದ್ದು ಮೆರೆಯಬೇಕು ಎಂಬ ದುರಾಸೆಯಿಂದ ಶಿವಧನಸ್ಸಿನ ಮೇಲೆ ಕಣ್ಣು ಹಾಕಿದ್ದಾರೆ. ನಿನ್ನ ಮೇಲೆ ಕ್ರೋಧ ತಾಳಿದ್ದಾರೆ. ತಮಗಿಲ್ಲದ ಭಾಗ್ಯದಿಂದ ಪ್ರಜೆಗಳನ್ನು ಹಿಂಸಿಸುತ್ತಿದ್ದಾರೆ. ಆಳುವ ಅರಸರ ಅನಾಚಾರ ದುರಾಚಾರದಿಂದ ಅಲ್ಲಿನ ಪ್ರಜೆಗಳು ಚಿತ್ರಹಿಂಸೆಯನ್ನು ಅನುಭವಿಸುತ್ತಿದ್ದಾರೆ. ಅಲ್ಲಿ ಪ್ರಜೆಗಳು ಬದುಕುವುದೇ ಅಸಹನೀಯವಾಗಿದೆ. ರಾಜ್ಯವನ್ನು ಬಿಟ್ಟು ಓಡಿ ಹೋಗೋಣವೆಂದರೆ ಅದಕ್ಕೂ ಚಿತ್ರಹಿಂಸೆ. ಮಹಾರಾಜ, ನೆರೆಮನೆಗೆ ಬೆಂಕಿ ಬಿದ್ದರೆ ಅದರ ಕಾವು ನಿನಗೂ ತಟ್ಟುತ್ತದೆಯಲ್ಲವೇ? ಹಾಗೆಯೇ ಇಂದ್ರ ಪ್ರದೇಶದ ರಾಜನ ಸ್ವಾರ್ಥ, ಅಲ್ಲಿನ ಪ್ರಜೆಗಳ ರೋಷಾಗ್ನಿ ಇಲ್ಲಿ ಹೊತ್ತಿ ಉರಿದು ನಿನ್ನ ರಾಜ್ಯಕ್ಕೆ ತೊಂದರೆಯಾಗುವ ಮುನ್ನ ಅಲ್ಲಿನ ಸಮಸ್ಯೆಯನ್ನು ನೀನು ಬಗೆಹರಿಸುವುದು ಒಳ್ಳೆಯದು ಮಹಾರಾಜ. ಮುನೀಂದ್ರ, ಈ ವಿಚಾರವನ್ನು ತಾವು ನಮಗೆ ತಿಳಿಸಿ ಮಹದುಪಕಾರವನ್ನೇ ಮಾಡಿ. ಈ ಕೂಡಲೇ ನನ್ನ ತಮ್ಮನಾದ ಕುಶಧ್ವಜನನ್ನು ಆ ಇಂದ್ರ ಪ್ರದೇಶಕ್ಕೆ ಕಳುಹಿಸಿ ಅಲ್ಲಿನ ರಾಜರುಗಳಿಗೆ ಮುಂದೆಂದೂ ಪ್ರಜೆಗಳಿಗೆ ಹಿಂಸೆ ಕೊಡಬಾರದು ಎಂಬ ಎಚ್ಚರಿಕೆಯನ್ನು ಕೊಡುತ್ತೇನೆ. ಆಯಿತು. ಆ ದೇಶದ ಪ್ರಜೆಗಳ ಕ್ಷೇಮ ನಿನ್ನಿಂದ ಆಗಲಿ. ನಾನಿನ್ನು ಬರುತ್ತೇನೆ. ನಾರಾಯಣ 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 ನಾರಾಯಣ. ಇದೇನಿದು? ಸೀತಾ ಮತ್ತು ಅವಳ ಸಹೋದರಿಯರು ಸಂತೋಷವಾಗಿ ಆಟವಾಡುತ್ತಿದ್ದಾರಲ್ಲ. ಇವರಲ್ಲಿ ಜಗಳವಾಗಲಿ ಎಂದು ನಾನು ಕೊಟ್ಟ ಉಡುಗೊರೆಯನ್ನು ಇವರು ಧರಿಸಲಿಲ್ಲವೇ? ನಿರ್ಲಕ್ಷಿಸಿದರೆ ವಿಚಾರಿಸುತ್ತೇನೆ. ನಾರಾಯಣ ನಾರಾಯಣ. ನಾರಾಯಣ ನಾರಾಯಣ. ಶುಭಮಸ್ತು. ರಾಜಕುಮಾರಿಯರೇ, ನಾನು ಕೊಟ್ಟ ಉಡುಗೊರೆಯನ್ನು ನೀವು ಧರಿಸಲಿಲ್ಲವೇ? ಓಹೋ, ಎಲ್ಲರೂ ಧರಿಸಿದೆವು. ಅದು ಹೇಗೆ ಸಾಧ್ಯ? ಅದರಲ್ಲಿ 3 ಮುತ್ತಿನ ಮಾಲೆಗಳಿದ್ದವು. ನೀವು 4 ಜನರಿರುವಿರಿ. ನಾನು ಹೇಳಿದ್ದು ಅದನ್ನು ಎಲ್ಲರೂ ಧರಿಸಬೇಕು ಅಥವಾ ಯಾರಾದರೂ ಒಬ್ಬರು ಧರಿಸಬೇಕು ಎಂದು. ಹಾಗೆ ಯಾರಾದರೂ ಒಬ್ಬರು ಧರಿಸಿದರೆ ಉಳಿದ 3 ಬೇಸರವಾಗುತ್ತದೆ. 3 ಧರಿಸಿದರೆ ಉಳಿದ ಯಾರಾದರೂ ಒಬ್ಬರಿಗೆ ಬೇಸರವಾಗುತ್ತದೆ. ಹಾಗೆ ಮುತ್ತಿನ ಮಾಲೆಯ ವಿಷಯದಲ್ಲಿ ನಿಮಗೆ ಬೇಸರವಾಗಲೇಬೇಕಿತ್ತು. ನನಗೆ ಬೇಕು ಎಂದು ನಿಮ್ಮಲ್ಲಿ ಜಗಳವಾಗಲೇಬೇಕಿತ್ತು ಅಲ್ಲವೇ? ಮುನೀಂದ್ರ, ತಾವು ಕೊಟ್ಟ ಮುತ್ತಿನ ಮಾಲೆ ವಿಚಾರದಲ್ಲಿ ಜಗಳವೇ ಆಗಲಿಲ್ಲ. ನೀವು ನಾನು ಕೊಟ್ಟ ಉಡುಗೊರೆಯನ್ನು ನಿರ್ಲಕ್ಷಿಸಿದ್ದೀರಾ? ಇಲ್ಲ ಮುನೀಂದ್ರ, ನಾವೆಲ್ಲರೂ ಅದನ್ನು ಧರಿಸಿ ಸಂತೋಷ ಪಟ್ಟೆವು. 3 ಮಾಲೆಯನ್ನು 4 ಧರಿಸಲು ಹೇಗೆ ಸಾಧ್ಯ?
ಅದು ನಮ್ಮ ಹಿರಿಯ ಸಹೋದರಿ ಸೀತೆಯು ಮಾಡಿದ ಉಪಾಯ. ಅವಳನ್ನೇ ಕೇಳಿರಿ. ಓ, ಸಂತೋಷ. ಸೀತಾ, ಹೇಳು, ಏನು ಉಪಾಯವನ್ನು ಮಾಡಿದೆ? ಮುನೀಂದ್ರ, ನೀವು ಆಶೀರ್ವಾದ ಪೂರ್ವಕವಾಗಿ ಕೊಟ್ಟ ಮುತ್ತಿನ ಮಾಲೆಯನ್ನು ಎಲ್ಲರೂ ಧರಿಸುವುದು ಪುಣ್ಯವೆಂದು ಆ 3 ಮಾಲೆಯನ್ನು ಒಂದು ಮಾಲೆಯನ್ನಾಗಿಸಿ ಒಂದೊಂದು ಗಳಿಗೆ ಒಬ್ಬರಾದ ಮೇಲೆ ಒಬ್ಬರು ಧರಿಸಿ ಆನಂದ ಪಟ್ಟೆವು. ನಿಮ್ಮ ಮಾತಿನಂತೆ ಎಲ್ಲರೂ ಮಾಲೆಯನ್ನು ಧರಿಸಿದಂತಾಯಿತಲ್ಲವೇ? ಆಹಾ, ಅದ್ಭುತ ಅದ್ಭುತ. ಸೀತಾ, ನಿನ್ನ ಜಾಣ್ಮೆ, ಸಹೋದರಿಯರಲ್ಲಿ ಸಮಾನ ಪ್ರೀತಿ, ಸಮಾನತೆ ಕಾಯ್ದುಕೊಳ್ಳುವ ಜಾಗರೂಕತೆ, ಅನ್ಯೋನ್ಯ ಹೊಂಚಿ ಕಸಿಯುತ್ತಿರುವ ಅಸುರ ಜನರೇ ಹೆಚ್ಚಿರುವಲ್ಲಿ ಹಂಚಿ ಬಾಳುವ ನಿಮ್ಮ ಗುಣ ಅನನ್ಯ. ನಿಮಗೆ ಮಂಗಳವಾಗಲಿ. ನಾನಿನ್ನು ಬರುತ್ತೇನೆ. ನಾರಾಯಣ ನಾರಾಯಣ.